ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರಿಗೂ? ಕಾಫಿ ಆಯಿತಾ ಎಲ್ರದ್ದು? ಏನಿಲ್ಲ ಗುರು, ಸುಮ್ಮನೆ ಇವತ್ತು ರಜೆ ಇತ್ತು, ಮನೆ ತಗೊಂಡು ಮಲ್ಕೊಂಡಿದ್ದೆ, ಹಾಗೆ ಎದ್ದು ಬಂದೆ. ಇವತ್ತಿಂದು ಟಾಪಿಕ್ ಏನಪ್ಪ ಅಂತಂದರೆ, ಇವತ್ತು ನಾವು ಓದಿದಂಥ ಸ್ಕೂಲ್ನ ರಿವ್ಯೂ ಮಾಡ್ತಾಯಿದ್ದೀವಿ ಅಷ್ಟೇ. ಬಟ್ ನಾವು ಓದಬೇಕಾದ್ರೆ ನಮ್ಮ ಸ್ಕೂಲು ಬೇರೆ ಥರನೇ ಇತ್ತು. ಬಟ್ ಇವಾಗೆಲ್ಲ ಮಾಡಿಫೈ ಮಾಡಿ ಎಲ್ಲ ಆಲ್ಟ್ರೇಷನ್ ಎಲ್ಲ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಮೂರು ಸ್ಕೂಲ್ ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ತುಂಬ ಹೆಮ್ಮೆ. ತೋರಿಸ್ತೀನಿ ಬನ್ನಿ. ಇದು ಬಂದು ಆ್ಯಕ್ಚುಲಿ ಮಿಡ್ಲಿ ಸ್ಕೂಲು, ಅಂದರೆ 1ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೂ ನಾವು ಇಲ್ಲೇ ಓದಿದ್ದು. ಹೈಸ್ಕೂಲು ಪಕ್ಕದಲ್ಲಿದೆ. ಹೈಸ್ಕೂಲು ನಿಮಗೆ ನಾಳೆಗೆ ರಿವ್ಯೂ ಮಾಡ್ತೀನಿ, ಇಲ್ಲ ಆದರೆ ಇವತ್ತೇ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ಮಿಡ್ಲಿ ಸ್ಕೂಲು. ಆ್ಯಕ್ಚುಲಿ ಬಂದು ಸ್ವಲ್ಪ ಕನ್ಫ್ಯೂಷನ್ ಇದೆ ಯಾವ್ಯಾವ ಕ್ಲಾಸಲ್ಲಿ ಓದುತ್ತಿದ್ದೋ ಅಂತ. ಯಾಕಂದರೆ ಆವಾಗವಾಗ ನಮಗೆ ರೂಮು ಚೇಂಜ್ ಮಾಡಿಸ್ತಾ ಇರೋರು. ಈ ರೂಮ್ ಬಂದು 5th ಇರಬೇಕು. ಇಲ್ಲಿ ಓದಿದ್ದು ನೆನಪು. ಹೆಂಗಿದೆ ಸ್ಕೂಲು? ಹಳೇ ಸ್ಕೂಲು, ಬಟ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇವಾಗ ನೋಡಿ ಆಲ್ಟ್ರೇಷನ್ ಎಲ್ಲ. ಕೋತಿಗಳು ಬೇರೆ ಬೇಜಾನ್ ಹಿಂಡುಗಳು ನಮ್ಮೂರಲ್ಲಿ ಬಂದ್ಬಿಟ್ಟಿದ್ದಾವೆ, ಬೇಜಾನಿದ್ದಾವೆ ಫುಲ್ಲು. ನಮ್ಮೂರಲ್ಲೆಲ್ಲ ಇದ್ರದ್ದೇ ಅವಳಿ ಜಾಸ್ತಿ. ಎಲ್ಲಿ ನೋಡಿದ್ರು ಬರೀ ಇವೇ ನೋಡಿ. ಎಲ್ಲ ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ ಅಂದರೆ ತುಂಬ ಖುಷಿ ಆಗುತ್ತೆ. ಫುಲ್ಲೆಲ್ಲ ಕಾಂಕ್ರೀಟ್. ಮೋಸ್ಟ್ಲಿ ಇದು ಹುಡುಗರಿಗೆ ಪ್ರೇಯರ್ ಮಾಡೋಕ್ಕೆ ಅನಿಸುತ್ತೆ ಇದು ಮಾಡಿರೋದು. ಇದು ತುಂಬ ಚೆನ್ನಾಗಿದೆ. ಇದು ಒಂದು ಕಾಲದಲ್ಲಿ ಸಿಕ್ಕಾಪಟ್ಟೆ ನೆರಳು ಬರ್ತಿತ್ತು. ಇವಾಗೇನು ಇದು ಶೀಟ್ಗಳೆಲ್ಲ ಹಾಕಿದ್ದಾರೆ, ಇಷ್ಟೇ ನೆರಳು ಕೂಡ ಬರ್ತಿತ್ತು. ಅವಾಗೆಲ್ಲ ತುಂಬ ಮರಗಳಿತ್ತು. ಇಲ್ಲೆಲ್ಲ ಮರಗಳಿದ್ದವು. ಇಲ್ಲೆಲ್ಲ ತುಂಬ ಮರಗಳು ಬೇರೆ ಇದ್ದವು. ಎಲ್ಲ ನಾವೇ ಎಲ್ಲ ಉಣಿದ್ದು ಅವಾಗೆಲ್ಲ. ಇವಾಗೆಲ್ಲ ಯಾವುದೂ ಇಲ್ಲ, ಎಲ್ಲ ಕಟ್ ಮಾಡಿ ಈ ಥರ ಎಲ್ಲ ಮಾಡಿಸಿದ್ದಾರೆ. ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ನಾನು ಒಳಗಡೆ ಬಂದಿರಲಿಲ್ಲ, ಬಟ್ಟು ಹೋಗ್ಬೇಕಿತ್ತು ನೋಡೋಕ್ಕೆ ಅಂತ ಒಂದು ಆಸೆ ಇತ್ತು. ಬಟ್ಟು ಬಂದಿದ್ದೀನಿ ಇವತ್ತು. ಓಕೆ ಬನ್ನಿ, ಕ್ಲಾಸ್ ರೂಮ್ ತೋರಿಸ್ತೀನಿ. ಇದು 5th ಸ್ಟ್ಯಾಂಡರ್ಡು ನಾವು ಓದಿದ್ದು. ಆಗೆಲ್ಲ ತುಂಬ ಚೆನ್ನಾಗಿ ಒಂಥರ ಸ್ಕೂಲ್ ಲೈಫು ಸಖತ್ತಾಗಿತ್ತು. ಇದು ಬಂದು 7th ಏನೋ ಇಲ್ಲೇ ಓದಿದ್ದು. ಎಲ್ಲ ತುಂಬಾ ಚೆನ್ನಾಗಿದೆ. ಕ್ಲಾಸ್ ರೂಮ್ ಒಳಗಡೆ ಎಲ್ಲ ನೋಡಬೇಕು, ಬಟ್ ನಮ್ಗೆ ಆ ಥರ ಅವಕಾಶಗಳು ಸಿಕ್ಕಿಲ್ಲ. ಇದು ಬಂದು ಆಫೀಸ್ ರೂಮು. ಅವಾಗೆಲ್ಲ ನಮ್ಮ ಮಾಸ್ಟ್ರ್ ಎಲ್ಲ ಕರೆದ್ರೆ ಟಕ್ ಅಂತ ಅಲ್ಲಿಂದ ಹಿಂಗೆ ಸ್ಕಿಡ್ ಹೊಡ್ಕೊಂಡು ಬಂದ್ಬಿಡ್ತಿದ್ದೋ. ಅವಾಗೆಲ್ಲ ಭಯಂಕರ ಸಿಕ್ಕಾಪಟ್ಟೆ ಹೆದ್ರಕೊತಾ ಇದ್ದೋ ಅವಾಗೆಲ್ಲ ನಮ್ಮ ಸರ್ಗೆ ಮೇಡಮ್ಗೆಲ್ಲ. ಅಂದರೆ ಅವಾಗೆಲ್ಲ ಸರಿಯಾಗಿ ಕೊಡೋರು ನಮಗೆಲ್ಲ. ಹಾಯ್ ವಾಸ್, ಯಾಕಣ ಏನು ಸಮಾಚಾರ? ಕಾಫಿ ಆಯಿತಾ? ಕ್ಯೂಟಾಗಿದೆ. ಸೊ ಇದು ಇನ್ನು ಹಂಗೆ ಇನ್ನೊಂದು ಚೂರು ಮುಂದೆ ಹೋದರೆ ಇದು ಆ್ಯಕ್ಚುಲಿ ಇದು ಹೊಸ್ದಾಗಿ ಇದು ಕಟ್ಟಿಸಿರೋದು. ಬಟ್ ನಾವು ಓದ್ಬೇಕಾದ್ರೆ ಇದು ಇರಲಿಲ್ಲ ಇದು. ಬಟ್ ಇತ್ತು, ಬಟ್ ಇವಾಗ ಬೇರೆದು ಹೊಸದು ಕಟ್ಟಿದ್ದಾರೆ. ಬಟ್ ಇವಾಗ ಅಲ್ಲಿ ತೋರಿಸೋದ್ನಲ್ಲ ಇದೇ ಥರನೇ ಫುಲ್ಲು ಜಾಯಿಂಟು ಇಲ್ಲಿವರೆಗೂ ಇತ್ತು. ನಮ್ಮ ಬಾಸ್ ಬೇರೆ ನಮ್ಮನ್ನೇ ನೋಡ್ತಿದ್ದಾರೆ ಇಣ್ಕಿ. ಅಣ್ಣ ನಮಸ್ಕಾರ. ನಾವೇ ಇದೇನೋ ಪಕ್ಕದಲ್ಲಿ ಬೇರೆ ಮಾಡಿದ್ದಾರೆ, ನಲ್ಲಿ ಕಲಿ ಅಂತ. ಅಂದರೆ ಅಂಗನವಾಡಿ ಟೈಪಲ್ಲಿ ಮಾಡಿದ್ದಾರೆ. ಇದು ಚಿಕ್ಕ ಮಕ್ಕಳು ಅಂಗನವಾಡಿ. ಇದು ನಲಿ ಕಲಿ ಎಲ್ಲ ನೋಡಿ, ಎಲ್ಲ ಯಾವ ಥರ ಅಕ್ಷರಗಳೆಲ್ಲ ಬರೆದಿದ್ದಾರೆ. ಒತ್ತಕ್ಷರ, ವರ್ಣಮಾಲೆ ಎಲ್ಲ ತುಂಬಾ ಚೆನ್ನಾಗೆಲ್ಲ ಇದು ಮಾಡಿದ್ದಾರೆ. ಇದು ನೋಡಿ ಬೇಜಾನ್ ಕೂತಿದ್ದಾವೆ ಬಾಸ್ಗಳು. ಒಂದು ಇರಲಿಲ್ಲ ನಮ್ಮೂರಲ್ಲಿ, ಅದು ಹೆಂಗೆ ಬಂದು ಅಂತಲೇ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಎಲ್ಲ ಎಲ್ಲಿ ನೋಡಿದ್ರು ಬರೀ ಇವೆ. ಮೊಬೈಲ್ ಕಿತ್ಕೊಂಬಿಟ್ಟೆ ಗುರು. ಕಷ್ಟಪಟ್ಟ ಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಪರವಾಗಿಲ್ಲ, ನಮ್ಮ ಹುಡುಗರು ಒಳ್ಳೊಳ್ಳೆ ಗಿಡಗಳೆಲ್ಲ ನೆಟ್ಟಿದ್ದಾರೆ. ನಾವಿದ್ದಾಗ ಇದ್ದಿದ್ದು ಅಂತ ತೆಂಗಿನ ಮರ ಇದು. ಪರವಾಗಿಲ್ಲ, ಇನ್ನೂ ಎಲ್ಲ ಉಳಿಸ್ಕೊಂಡು ಹೋಗ್ತಿದ್ದಾರೆ. ಬಟ್ ಎಲ್ಲ ಹೊಸ್ದಾಗೆಲ್ಲ ಏನೇನೋ ಗಿಡಗಳೆಲ್ಲ ಉಣಿದ್ದಾರೆ. ತುಂಬ ಖುಷಿ ಆಗ್ತೈತೆ ಇದೆಲ್ಲ ನೋಡಿ.
ನಮ್ಮ ಹುಡುಗರು ಹಾರ್ಡ್ ವರ್ಕ್ ಮಾಡವ್ರೆ. ಮಾರ್ನಿಂಗ್ ಟೈಮಲ್ಲಿ ನಾನು ವಾಕಿಂಗ್ ಹೋಗ್ತಾ ಇರ್ತೀನಿ, ಅವಾಗೆಲ್ಲ ನೋಡ್ತಿರ್ತೀನಿ. ಬಟ್ ಹುಡುಗರೆಲ್ಲ ಸಿಕ್ಕಾಪಟ್ಟೆ ಕೆಲಸಗಳು ಮಾಡ್ತಿರ್ತಾರೆ. ಸ್ಕೂಲ್ನೆಲ್ಲ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾರೆ ನೋಡಿ. ಗಿಡಗಳೆಲ್ಲ ಎಷ್ಟು ಚೆನ್ನಾಗಿದೆ. ಇಲ್ಲೊಬ್ಬರು ಕೂತಿದ್ದಾರೆ ಯಜಮಾನ್ರು. ಇಲ್ಲಿ ನೋಡಿ, ಫುಲ್ ಕ್ಯೂಟ್ ಬೇಬಿ. ಇಲ್ಲಿ ಯಾವುದೋ ಒಂದು ತಲೆ ಮೇಲೆ ಬೇರೆ ಇದೆ, ಹಳ್ಳಾಡ್ತಿದೆ. ಓಯ್ ಆಯ್ತು ಬಸ್, ನಾನೇ ಹೋಗ್ತೀನಿ. ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಸ್ಕೂಲೆಲ್ಲ. ಬಟ್ ಗೋರ್ಮೆಂಟ್ ಸ್ಕೂಲಲ್ಲಿ ಹುಡುಗರಿಲ್ಲ ಅಂತ ಹೇಳ್ತಿರ್ತಾರೆ. ಇವಾಗೆಲ್ಲ ಗೌರ್ಮೆಂಟ್ ಸ್ಕೂಲೆಲ್ಲ ಬಿಟ್ಟು ಇವಾಗೆಲ್ಲ ಜಾಸ್ತಿ ಪ್ರೈವೇಟ್ ಸ್ಕೂಲಿಗೆ ಸೇರ್ಕೊಳ್ತಿರ್ತಾರೆ, ಇಂಗ್ಲೀಷ್ ಮೀಡಿಯಮ್ ಸ್ಕೂಲು. ಬಟ್ ಹೈಯರ್ ಎಜುಕೇಷನ್ ಅಂತ ಸೇರಿಸ್ಬೋದು, ಅಥವಾ ನಮ್ಮ ಜನ್ರೇಷನ್ನು ಫಾಸ್ಟಾಗಿ ಹೋಗ್ತಿದೆ. ಹಂಗಾಗಿ ಮಕ್ಕಳು ಕೂಡ ಫಾಸ್ಟಾಗೆ ಚೆನ್ನಾಗಿ ಎಜುಕೇಷನ್ ಮಾಡಲಿ, ಬೆಳೀಲಿ ಅಂದ್ಕೊಂಡು ಸೇರಿಸ್ತಿರ್ಬೋದು, ಗೊತ್ತಿಲ್ಲ ನನಗೆ. ಬಟ್ ಆದಷ್ಟು ಕನ್ನಡ ಮೀಡಿಯಮ್ನ ಉಳಿಸಿ, ಗೌರ್ಮೆಂಟ್ ಸ್ಕೂಲ್ಗಳ್ನ ಬೆಳೆಸಿ ಅಂತ ಕೇಳ್ಕೊತೀನಿ. ಥರ ಚೆನ್ನಾಗಿ ನಡೆಸಿದ್ದಾರೆ ಇವಾಗೆಲ್ಲ. ಆಲ್ಮೋಸ್ಟ್ ಇವಾಗೆಲ್ಲ ಗೌರ್ಮೆಂಟ್ ಸ್ಕೂಲ್ಗಳು ಸ್ವಲ್ಪನೇ ಕಡಿಮೆನೇ. ಬಟ್ ಆದಷ್ಟು ಗೌರ್ಮೆಂಟ್ ಸ್ಕೂಲ್ನ ಉಳಿಸ್ಬೇಕು, ಅವನ್ನ ಹಂಗೆ ಬೆಳೆಸಬೇಕು. ಬನ್ನಿ, ಇನ್ನೂ ಮೂಲೆಯಲ್ಲಿ ಇನ್ನೂ ಏನೇನೋ ಕಟ್ಟಿಸಿದ್ದಾರೆ, ನೋಡ್ಕೊಂಬರೋಣ. ನಾವಿದ್ದಾಗಂತೂ ಎಲ್ಲ ಇರಲಿಲ್ಲ, ಇತ್ತು. ಬಟ್ಟು ಈ ರೇಂಜಿಗೆಲ್ಲ ತುಂಬ ಸಖತ್ತಾಗಿ ಕಟ್ಸೋರೆ ಅಂತ ನಾನು ಇವತ್ತೇ ಒಳಗಡೆ ಬಂದು ನೋಡ್ತಾ ಇರೋದು. ಬಟ್ ತುಂಬಾ ಖುಷಿ ಆಗ್ತೈತೆ ನಮ್ಮೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಹೇಳ್ಕೊಳೋಕ್ಕೆ. ತುಂಬಾ ಚೆನ್ನಾಗೆಲ್ಲ ಕೆಲಸ ಮಾಡಿದ್ದಾರೆ ನೋಡಿ. ಎಲ್ಲಿ ನೋಡಿದ್ರು ಎಲ್ಲ ಇವರೇ ಬರೇ. ಸೂಪರ್ ಅಲ್ಲ? ಇಲ್ಲ ಗಿಡಗಳು ಅಷ್ಟೇ. ಇವಾಗಿದೇನೋ ಹೊಸ್ದಾಗಿ ಕಟ್ಟಿಸ್ತಿದ್ದಾರೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಕಟ್ಟಿಸಿದ್ದಾರೆ. ಯಾರೋ ನೀರು ನಾನು ಮಾಡಿ ಹೊರಟೋಗಿದ್ದಾರೆ, ಅದರ ಪಾಡ್ಗದು ಹೋಗ್ತೈತೆ. ಆದಷ್ಟು ನೀರನ್ನ ಸೇವ್ ಮಾಡಿ. ಬಟ್ ಇನ್ ಕೇಸ್ ಏನಾದ್ರು ಈ ವಿಡಿಯೋದಲ್ಲಿ ಯಾರು ನಮ್ಮೂರವರು ನೋಡಿದ್ರೆ ದಯವಿಟ್ಟು ಬೇಜಾರಾಗ್ಬಿಟ್ರಪ್ಪ. ಏನೋ ನಾನು ಒಂದು ಯೂಟ್ಯೂಬ್ ಚಾನಲ್ ಮಾಡಬೇಕು, ಬೆಳಿಬೇಕು ಅಂದ್ಕೊಂಡು ಮಾಡ್ತಾಯಿದ್ದೀನಿ ಅಷ್ಟೇ. ಬಿಟ್ಟು ನನ್ನ ಕೈಲಿ ಎಷ್ಟು ಒಳ್ಳೆಯದಾಗುತ್ತೋ ಅಷ್ಟು ಮಾಡ್ತೀನಿ. ಎಲ್ಲ ಹೊರಂಡಗಳೆಲ್ಲ ಒಂಥರ ಚೆನ್ನಾಗಿ ಮಾಡಿದ್ದಾರೆ, ಸೂಪರ್. ಇದು ನನ್ನ ಫಸ್ಟ್ನೇ ವಿಡಿಯೋದಲ್ಲಿ ತೋರಿಸಿದೆ ಗೊತ್ತಾ, ಒಂದು ಆಲದ ಮರ, ಅದೇ ಇದು. ನಾವಿದ್ದಾಗ ಇದ್ದಂಥ ನೀಲಗಿರಿ ಮರಗಳು ಇವೆಲ್ಲ ಎಷ್ಟು ದೊಡ್ಡದಾಗೈತೆ ಅಂದರೆ ನಂಬೋಕ್ಕೆ ಆಗ್ತಾಯಿಲ್ಲ, ಅಷ್ಟು ದೊಡ್ಡದಾಗಿದೆ. ನಾವಿದ್ದಾಗೆಲ್ಲ ಇಲ್ಲೇ ಕ್ರಿಕೆಟ್ ಆಡ್ತಿದ್ದೋ. ಆ್ಯಕ್ಚುಲಿ ಈ ಜಾಗದಲ್ಲಿ ಸಿಕ್ಕಾಪಟ್ಟೆ ಕ್ರಿಕೆಟ್ ಆಡಿದ್ದೀವಿ. ಓಕೆನಾ, ಇಷ್ಟ ಇದ್ದಿದ್ದು ಗ್ರೌಂಡು. ಆದರೂ ಕೂಡ ನಾನು ಅಲ್ಲಿ ನಿಮಗೊಂದು ಫಸ್ಟೊಂದು ಇದು ತೋರಿಸ್ದೆ ಗೊತ್ತಾ, ತೆಂಗಿನ ಮರ. ಅಲ್ಲಿಗಟ್ಟ ಸಿಕ್ಕೊಂಡು ಇಲ್ಲಿ ಆಡ್ತಾಯಿದ್ದೋ. ಬಟ್ ಅದು ಅವಾಗಿಂದು ನಮಗೆ ಬ್ಯಾಟ್ ಇರಲಿಲ್ಲ. ಈ ತೆಂಗಿನ ಬ್ಯಾಟಲ್ಲಿ ಬ್ಯಾಟ್ ಮಾಡ್ಕೊಂಡು ರಬ್ಬರ್ ಬಾಲಲ್ಲಿ ಆಡ್ತಿದ್ದೋ. ಬಟ್ಟು ಆ ತೆಂಗಿನ ಬ್ಯಾಟಲ್ಲಿ ಹೊಡೆದ್ರೆ ಬಾಲ್ಗಳು ಆಲ್ಮೋಸ್ಟ್ ಎಷ್ಟೊಂದು ಕಳೆದೋಗಿದೆ. ಅವಾಗೆಲ್ಲ ನಮಗೆ ಬ್ಯಾಟ್ ಇರ್ತಿರಲಿಲ್ಲ. ತೆಂಗಿನ ಬ್ಯಾಟ್ ಕತ್ತರಿಸ್ಕೊ ಆಡು ನಮ್ಮ ಲೈಫ್ ಇದೆ. ಇದೊಂದು ಮರ ಮಾತ್ರ ಬೆಳೆಯಲೇ ಇಲ್ಲ, ಹಂಗೆ ಐತೆ. ಏನಾಯಿತು ಅಂತ ಗೊತ್ತಿಲ್ಲ ಈ ಮರಕ್ಕೆ. ಬಟ್ ಅದರಲ್ಲಿ ಪಕ್ಕದಲ್ಲಿರೋಂಥ ಮರಗಳು, ಸಿಲ್ವರ್ ಮರಗಳು, ನೀಲಗಿರಿ ಮರ ಸಿಕ್ಕಾಪಟ್ಟೆ ದೊಡ್ಡದಾಗಿ ಬೆಳೆದಿತ್ತು ಗುರು. ನಾವು ಇದ್ದಾಗೆಲ್ಲ ಇಷ್ಟೆಲ್ಲ ದೊಡ್ಡದು ಇರಲಿಲ್ಲ. ಆ್ಯಕ್ಚುಲಿ ನಾವು ಸ್ಕೂಲ್ ಮುಗಿಸೇ ಏನಿಲ್ಲ ಅಂದ್ರೂ 10th 15 ವರ್ಷ ಆಗೈತೆ. ಎಷ್ಟು ಬೇಗ ಹೊರಟೈತಲ್ಲ ಜರ್ನಿ. ಮುಂಚೆ ನಾವು ಸ್ಕೂಲ್ ಲೈಫಲ್ಲಿ ಇದ್ದಾಗ ಯಾವಾಗಪ್ಪ ಸ್ಕೂಲ್ ಮುಗಿಯುತ್ತೆ ಅಂತ ಅಂದ್ಕೊತಿದ್ದೋ. ಬಟ್ ಇವಾಗ ಸ್ಕೂಲ್ ಲೈಫೇ ಬೆಸ್ಟ್ ಅಂತ ಅನಿಸುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ಲ ಇದು ಫ್ಲವರು ನೋಡಿ. ನಮ್ಮ ಹುಡುಗರು ಎಷ್ಟು ಕಷ್ಟಪಟ್ಟು ಬೆಳೆಸಿರ್ಬೇಕು. ತುಂಬಾ ಚೆನ್ನಾಗಿದೆ. ಎಲ್ಲ ವರ್ಕಿಂಗ್ ಮಾಡ್ತಾಯಿದ್ದಾರೆ, ಏನೇನೋ ಕಟ್ಟಿಸ್ಲಿ. ಆದಷ್ಟು ಈ ಸ್ಕೂಲಿಗೆ ಜಾಸ್ತಿ ಹುಡುಗರು ಬಂದು ಸೇರ್ಕೊಂಡು ಕನ್ನಡ ಮೀಡಿಯಮ್ನ ಸ್ವಲ್ಪ ಉಳಿಸಿ ಬೆಳೆಸಿ ಅಂತ ಕೇಳ್ಕೊತೀನಿ. ಆವಾಗಲೆಲ್ಲ ಹೇಳ್ದೆ, ಮತ್ತೆ ನೀರನ್ನ ಫೋಲ್ ಮಾಡಿದ್ದಾರೆ. ಹುಡುಗರು ಬೆಲ್ ಹೊಡೆಯೋದೇ ತಡ ಬ್ಯಾಗ್ ಎತ್ಕೊಂಡು ಬೇಗ ಕೊಡ್ತಾರೆ. ದಯವಿಟ್ಟು ಇದೆಲ್ಲ ಒಂದು ಸರಿ ಚೆಕ್ ಮಾಡ್ಕೊಬೇಕು ಅವರು. ಇಲ್ಲಾಂದರೆ ನೀರು ವೇಸ್ಟ್ ಆಗುತ್ತೆ. ಇಷ್ಟೊಂದು ನೀರು ವೇಸ್ಟ್ ಆಯಿತು ಅಂದರೆ ಹಳ್ಳಿಗಳು
ಸ್ವಲ್ಪ ಕಷ್ಟ ಹಳ್ಳಿಗಳಲ್ಲಿ. ಆದಷ್ಟು ನೋಡ್ಕೊಂಡು ಸ್ವಲ್ಪ ನೋಡ್ಕೊಂಡು ಹೋಗಿ. ಇದೆಯಲ್ಲ, ಇದು ಒಂಥರ ನನ್ನ ಲೈಫ್ಗೆ ಬ್ರೇಕ್ ಆಗಿದ್ದು ಮರ. ಇದು ಆ್ಯಕ್ಚುಲಿ ಮರದಿಂದ ನಾನು ದವಾಖಾನಿದೆ ಒಂದು ಸರಿ. ನನ್ನ ಕೈ ಫ್ರ್ಯಾಕ್ಚರ್ ಆಗಿದೆ, ಬೇಕಾದ್ರೆ ತೋರಿಸ್ತೀನಿ ನೋಡಿ. ನೋಡಿದ್ರ ಆ್ಯಕ್ಚುಲಿ ಇದೇ ಮರದಿಂದನೇ ಬಿದ್ದು ದಬಾಕೊಂಡು ಫುಲ್ಲು ಹೆಣ್ಗಾಡಿದೆ. ಇದು ಒಂಥರ ಮೆಮೊರಿ ಮರ ನನಗೆ. ಆ್ಯಕ್ಚುಲಿ ನಾನು ಬಿದ್ದಿದ್ದೇನು ಅಲ್ಲಿಂದ ಏನು ಬಿದ್ದಿರಲಿಲ್ಲ. ಆ್ಯಕ್ಚುಲಿ ನಾನು ಬಿದ್ದಿದ್ದೆ ನೋಡಿ, ಇಲ್ಲಿ ಕಾಣಿಸ್ತಿದೆ ಗೊತ್ತಾ, ಇದು ಇಲ್ಲಿಂದ ಉಲ್ಟ ದಬಾಕೊಂಡಿದೆ ಅಷ್ಟೆ, ರಿವರ್ಸು ಫ್ಲಿಪ್ಪು. ಬಿದ್ದೆಟ್ಗೆ ಅದು ಹೆಂಗಿದ್ನೋ ಹೆಂಗೆ ಕೈ ಬ್ರೇಕ್ ಆಯಿತು ಗೊತ್ತಿಲ್ಲ, ಒಟ್ನಾಗಂತೂ ಮುರಿದೋಗಿತ್ತು. ಆ್ಯಕ್ಚುಲಿ 9th ಎಲ್ಲ ಎಕ್ಸಾಮಲ್ಲಿ ಆಗಿತ್ತು, ಇನ್ನೇನು 10th ಕಾಲಿಡಬೇಕಾಗಿತ್ತು. ಆ ಟೈಮಲ್ಲೇ ಆಯ್ತದು. ಅಣ್ಣಂದಿರೋ ಏನೋ ವರ್ಕ್ ಮಾಡ್ತಾ ಇದ್ದಾರೆ, ಹೈಸ್ಕೂಲು ಕೂಡ ಹೊಸ ಕೆಲಸ ಮಾಡಿಸ್ಲಿ. ನಮ್ಮ ನಾಯಿ ನಾನು ಎಲ್ಲೋದ್ರೂ ಹಿಂದೆಗಡೆ ಬರ್ತಾ ಇರ್ತಾನೆ. ಬಟ್ ನಮ್ಮ ನಾಯಿ ಅಂತಂದರೆ ನಮ್ಮನೆ ನಾಯಿನೇ ಅಂತ ಅಲ್ಲ, ಇದು ಎಲ್ಲರ ಮನೆಗೂ ಇರುತ್ತೆ, ಎಲ್ಲರ ಮನೆಗೂ ಊಟ ಮಾಡುತ್ತೆ. ಇದು ಒಂದೇ ಮನೆ ತಾವು ಮಲ್ಕೊಬೇಕು ಅನ್ನೋದೇನಿಲ್ಲ. ಅದೊಂಥರ ರಾಜ ಇದ್ದಂಗೆ, ಯಾರ ಮನೆಗೆ ಬೇಕಾದರೂ ಮಲ್ಕೊಬೋದು, ಯಾರ ಮನೆಗೆ ಬೇಕಾದ್ರೂ ತಿನ್ಬೋದು. ಓಯ್ ಬಾರಾವ್ ಓಯ್. ಇದೆ ನಮ್ಮ ಹೈಸ್ಕೂಲು, ಸೂಪರ್ ಅಲ್ಲ. ಮೇಲ್ಗಡೆ ಎಲ್ಲ ಕೆಲಸ ಮಾಡ್ತಿದ್ದಾರೆ. ಹೈಸ್ಕೂಲು ರಿವ್ಯೂ ಮಾಡಬೇಕಾ? ನಾವಿದ್ದಾಗ ಇರಲಿಲ್ಲ, ಆ್ಯಕ್ಚುಲಿ ಹೊಸ್ದಾಗಿ ಕಟ್ಟಿಸಿರೋದು. ಇದು ಬಂದು ಗ್ರೌಂಡು. ನಾವು ಇದೇ ಗ್ರೌಂಡಲ್ಲಿ ಕಬಡ್ಡಿನೂ ಆಡಿದ್ದೀವಿ, ಖೋಖೋನೂ ಆಡಿದ್ದೀವಿ, ವಾಲಿಬಾಲು ಆಡಿದ್ದೀವಿ, ಬ್ಯಾಡ್ಮಿಂಟನ್ ಆಡಿದ್ದೀವಿ. ಕ್ರಿಕೆಟ್ ಅಂತೂ ಯಾವ್ಯಾವ ಕಡೆ ವಿಕೆಟ್ ಇಟ್ಕೊಂಡು ಯಾವ್ಯಾವ ಕಡೆ ಹೊಡೆದು ಆಡಿದ್ದೀವೋ ನಮಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನೋಡಿ, ಹಿಂಗಿಂಗೆ ಆಡ್ತಿದ್ದೋ, ಈ ಬಿಲ್ಡಿಂಗ್ ಆದಮೇಲೆ ಹಿಂಗಿಂಗೆ ಆಡೋಕ್ಕೆ ಸ್ಟಾರ್ಟ್ ಮಾಡ್ದೋ. ಇವಾಗ ಹಿಂಗಿಂಗು ಆಡ್ತಾರೆ, ಇಲ್ಲ ಅಂದರೆ ನಮ್ಮದು ಗ್ರೌಂಡ್ ಇದೆ ಗೊತ್ತಾ, ಅಲ್ಲಿ ಹೋಗಿ ಆಡ್ತಾರೆ ಅಷ್ಟೆ. ಇವಾಗೆಲ್ಲ ಹುಡುಗರು ಆಟ ಆಡ್ರಪ್ಪ ಅಂದರೆ ಬೆಳಗ್ಗೆ ಹೊತ್ತು ನೋಡ್ತಾ ಇರ್ತೀನಿ, ಎಲ್ಲ ಬುಗ್ರಿ ಆಡ್ತಿರ್ತಾರೆ. ಅದು ಹೈಸ್ಕೂಲ್ ಹುಡುಗರು, ಏನೋ ಮಿಡ್ಲ್ ಸ್ಕೂಲ್ ಹುಡುಗರಾ ಹೋಗ್ಲಿ ಬಿಡು ಅನ್ನೋದಕ್ಕೆ. ಎಲ್ಲ ಹೈಸ್ಕೂಲ್ ಹುಡುಗರು ಎಲ್ಲ 5 ಜನ ಫುಲ್ಲು ಬುಗ್ರಿ ಆಡ್ಕೊಂಡು ಕೂತಿರ್ತಾರೆ. ಯಾರು ಒಂಥರ ಮೆಮೊರೀಸ್ನ ನೆನಪಿಸ್ಬಿಡ್ತಾರೆ. ಅದೇ ಖುಷಿ ನಮಗೆ. ಇದೇನೋ ಹೊಸ್ದಾಗಿದೆ, ಇದು ಕೂಡ ಹೊಸ್ದಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಬಟ್ ನಮ್ಮ ಹುಡುಗರು ಅದನ್ನೆಲ್ಲ ಉಳಿಸ್ಕೊಂಡು ಹೋಗ್ಬೇಕಷ್ಟೆ. ಏನಕ್ಕೆ ಅಂದರೆ ಇಲ್ಲಿತ್ತು ಆ ಜಾಗದಲ್ಲಿ, ನೀವು ಅಲ್ಲೇನು ನೋಡ್ತಿದ್ದೀರಾ ಖಾಲಿ ಜಾಗ, ಒಳಗಡೆಯಲ್ಲಿ ಇತ್ತು. ಬಟ್ ಎಲ್ಲ ಹಾಳಾಗಿ ಇವಾಗ ಹೊಸ್ದಾಗೆಲ್ಲ ಮಾಡಿದ್ದಾರೆ ಅಷ್ಟೆ. ಇವೆಲ್ಲ ಗಿಡಗಳು ಬೇಜಾನಿದ್ದವು, ಅವಾಗ ಭಯಂಕರ ಮರಗಳಿದ್ದವು. ಈ ಮರಗಳೆಲ್ಲ ಇಷ್ಟುದ್ದ ಆಗೋಕ್ಕೆ ಆ್ಯಕ್ಚುಲಿ ಒಂದು ಕಾರಣಕರ್ತರು ಎಲ್ಲ ನಾವೇನೆ. ಯಾಕಂದರೆ ಇವೆಲ್ಲ ನಾವೇ ನೆಟ್ಟಿದ್ದು. 8ನೇ ಕ್ಲಾಸು 9ನೇ ಕ್ಲಾಸು 10ನೇ ಕ್ಲಾಸಲ್ಲೆಲ್ಲ ಈ ಗಿಡಗಳೆಲ್ಲ ನಾವೇ ನೆಟ್ಟಿದ್ದು. ಇವಾಗೆಲ್ಲ ಇಷ್ಟುದ್ದ ಆಗಿದ್ದಾವೆ. ನಮ್ಮದು ಗಿಡ ಇದೆ, ನಾನು ನೆಟ್ಟಿದ್ದು 2 ಗಿಡ. ಎಲ್ಲರಿಗೂ 2 ಗಿಡಗಳು ಕೊಟ್ಟಿದ್ರು, ನನಗೂ 2 ಗಿಡಗಳು ಕೊಟ್ಟಿದ್ದಾರೆ. ನಾನು ಅದನ್ನು ನೆಟ್ಟಿದ್ದೆ. ಬಟ್ ಸ್ವಲ್ಪ ಕನ್ಫ್ಯೂಷನ್ ಆಗ್ತಿದೆ. ಬಟ್ ಆದರೂ ಪರವಾಗಿಲ್ಲ, ನನ್ನ ಗಿಡ ನಾನು ಗುರುತಿಸ್ತೀನಿ, ತೋರಿಸ್ತೀನಿ ಬನ್ನಿ. ನನ್ನ ಗಿಡ ಸಿಕ್ತು ನೋಡಿ, ಇದೆ ಆ್ಯಕ್ಚುಲಿ ನನ್ನ ಗಿಡ ಇದೆ. ಹೆಂಗೆ ಬೆಳೆದಿದ್ದೆ ನಾನಿದ್ದಾಗ, ಒಂದು ಎಷ್ಟುದಾಯಿತು ನಾನಿದ್ದಾಗ ಒಂದು 10 ಅಡಿ ಅಂತ ಅಂದ್ಕೊಳ್ಳಿ. ಆ್ಯಕ್ಚುಲಿ ಸಣ್ಣ ಮರ, ಸೈಜ್ ಬಂದು ನೋಡಿ ಇಷ್ಟಿದೆಯಲ್ಲ, ಇಷ್ಟು ಇರಲಿಲ್ಲ ಕೊಟ್ಟಾಗ, ಇನ್ನೂ ಸಸಿಗಳು. ಬಟ್ ನಾವೆಲ್ಲ ಬೆಳೆಸೋ ರೇಂಜಲ್ಲಿ ನೋಡಿ ಇಷ್ಟು ಹೈಟ್ ಆಗಿತ್ತು, ಸೇಮ್ ಸೈಜಲ್ಲಿ ಇತ್ತು. ನಾವೆಲ್ಲ ಸ್ಕೂಲೆಲ್ಲ ಬಿಟ್ಟಾದ್ಮೇಲೆ ಇವಾಗ ನೋಡಿ ಎಲ್ಲ ಎಷ್ಟುದ್ದ ಬೆಳೆದೈತೆ. ಆ್ಯಕ್ಚುಲಿ ಇದು ಮತ್ತು ಈ ಗಿಡ 2 ಕೂಡ ನಮ್ಮದೇ. ನೋಡಿ ದೊಡ್ಡ ಮರ ಆಗೈತೆ. ನಿಜ ಇಷ್ಟುದ್ದ ಬೆಳೆಯುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಆ್ಯಕ್ಚುಲಿ ಈ ಗಿಡ ಇದೆಯಲ್ಲ, ಇದು ಯಾರೋ ಕಟ್ ಮಾಡಿಬಿಟ್ಟಿದ್ರು.
ಅಂದರೆ ಕಾಂಪಿಟೇಷನಲ್ಲಿ ಗೊಬ್ಬರ ಹಾಕಿ ನೀರು ಹಾಕಿ ಎಲ್ಲ ಚೆನ್ನಾಗಿ ಬೆಳೆಸ್ತಿದ್ದೋ. ಆವಾಗ ಯಾರ ಮುರಿದಾಕ್ಬಿಟ್ಟಿದ್ರು ಗೊತ್ತಿಲ್ಲ, ಬಟ್ ಅರ್ಧಕ್ಕೆ ಫುಲ್ಲು ಮುರಿದೇ ಹೋಗಿತ್ತು. ಇದು ಬೆಳೆಯೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಆಮೇಲೆ ಚಿಗುರು ಹೊಡಿತು. ಅಂದರೆ ಸರಿಯಾದ ಟೈಮ್ಗೆ ನೀರು ಗೊಬ್ಬರ ಎಲ್ಲ ತಗೊಂಬಂದು ಹಾಕ್ತಿದ್ದೆ. ಅವಾಗೇನಿಲ್ಲ ಅಂದ್ರೂ 2 ಡೇಸಿಗೆ ಒಂದು ಸರಿ ಗೊಬ್ಬರ ನೀರು ಹಾಕಲೇಬೇಕಾಗಿತ್ತು. ಯಾಕಂದರೆ ಅದಕ್ಕೆ ಅಂತಲೇ 1 ಅವರು ನಮ್ಮ ಸರ್ರು ಬಿಟ್ಬಿಡೋರು. ಎಲ್ಲ ಹುಡುಗರು ಅವಾಗೆಲ್ಲ ಬೋರ್ವೆಲ್ ಅಲ್ಲಿ ಮೂಲೆಯಲ್ಲಿತ್ತು, ಅಲ್ಲಿತ್ತು. ಅಲ್ಲೊಂದು ಟ್ಯಾಂಕಿ ಇದೆ, ಅಲ್ಲಿಂದ ನೀರು ತಗೊಂಬಂದು ಹಾಕ್ತಾಯಿದ್ದೋ. ಇದೆಲ್ಲ ನನ್ನ ಫ್ರೆಂಡ್ಸ್ ಗಿಡಗಳು. ಪಾಪ ಅವ್ರದ್ದು ಯಾಕೋ ಬೆಳೆದೇ ಇಲ್ಲ, ಸರಿಯಾಗಿ ಗೊಬ್ಬರ ಹಾಕ್ತಿರ್ಲಿಲ್ಲ ಅನಿಸುತ್ತೆ, ಅದಕ್ಕೆ ಬೆಳೆದಿಲ್ಲ.